ಬಸ್ರಿ ಹೆಣ್ಮಕ್ಳು ಯಾವ ಸಮಯದಲ್ಲಿ ಏನು ಕೆಲಸ ಮಾಡಬೇಕು ಏನು ಕೆಲಸ ಮಾಡಬಾರ್ದು ಅಂತ ತಿಳ್ಕೊಳ್ಳೋದಕ್ಕೆ ಜನನಿ ಪುಸ್ತಕ ಕೊಟ್ಟಿದ್ದಾಳೆ. ಇದನ್ನು ನಾನು 2 ಸಲ ಓದಿದ್ದೀನಿ. ಇದರಲ್ಲಿ ಏನು ಬರೆದಿದೆ ಗೊತ್ತಾ? ಬಸ್ರಿ ಹೆಣ್ಮಕ್ಳು ಕೂತ್ ಕಡೆನೆ ಕೂರೋದ್ರಿಂದ ತೊಂದರೆ ಆಗುತ್ತಂತೆ. ಭಾರವಾದ ವಸ್ತುಗಳನ್ನ ಎತ್ತದೆ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಒಳ್ಳೇದಂತೆ. ಬಗ್ಗಿ ಎದ್ದು ಮಾಡೋದ್ರಿಂದ ಸಹಜವಾದ ಹೆರಿಗೆ ಆಗುತ್ತಂತೆ. ಏನೋ ಸರಿ, ನಿಮ್ಮಮ್ಮ ನೀನು ಹೆರಿಗೆ ಆಗೋ ದಿವಸದವರೆಗೂ ಕೆಲಸ ಮಾಡ್ತಾನೇ ಇದ್ಲು. ಹಾಗಂತ ನೀನು ಮಾಡೋದು ತಪ್ಪಾಗುತ್ತಮ್ಮ. ಯಾಕಂದರೆ ಆಗಿನ ಕಾಲದಲ್ಲಿ ಒಳ್ಳೆ ಗಾಳಿ, ಒಳ್ಳೆ ಆಹಾರ ಎಲ್ಲ ಪರಿಶುದ್ಧವಾಗಿತ್ತು. ಆದರೆ ಈಗ ಎಲ್ಲವೂ ಕಲಬೆರಕೆ, ಮನುಷ್ಯನ ದೇಹನೂ ಟೊಳ್ಳು. ಅದಕ್ಕೆ ನಾವೆಷ್ಟು ಜಾಗ್ರತೆ ವಹಿಸ್ತೀವೋ ಅಷ್ಟು ಕಾಳಜಿ ವಹಿಸೋದು ಒಳ್ಳೇದು. ಅಪ್ಪ, ನನ್ನ ಮಗು ಬಗ್ಗೆ ನನಗೂ ಕಾಳಜಿ ಇದೆ. ಆ ಥರ ತೊಂದರೆ ಆಗೋ ಥರ ಕೆಲಸ ಮಾಡಿಬಿಡ್ತೀನಾ? ಆದರೂ ಕೈಲಾಗೋಷ್ಟು ದಿನ, ಕೈಲಾಗೋವರೆಗೂ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡೋದು ಒಳ್ಳೇದಲ್ವಾ? ಅದು ಸ್ವಲ್ಪ ತಲೆನೋವು ಅಂತ ಹೇಳ್ತಾ ಇದ್ರು. ವಿಶ್ರಾಂತಿ ತಗೊಳ್ಳೋದಕ್ಕೆ ಹೋದ್ರು ಅನ್ಸುತ್ತೆ. ಸರಿ, ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ. ಅಪ್ಪ, ಇಲ್ಲಿ ಬೇರೆ ಏನೋ ವಿಷಯ ಇದೆ. ನನಗೆ ಯಾಕೋ ಅವರಿಬ್ರು ಜಗಳ ಆಡಿದ್ದಾರೆ ಅಂತ ಅನ್ನಿಸ್ತಿದೆ. ಮನೆ ಯಜಮಾನ ಆಗಿ ಇಬ್ರು ಕೂರಿಸ್ಕೊಂಡು ಏನಾಗಿದೆ ಅಂತ ನೀನು ತಿಳ್ಕೋಬೇಕು ತಾನೆ. ಗಂಡ ಹೆಂಡತಿನ ಮೇಲೆ ಇಂಥ ಸೂಕ್ಷ್ಮಗಳಿರುತ್ತೆ ಕಣೋ. ನಾವು ಎಲ್ಲದಕ್ಕೂ ತಲೆ ಹಾಕಬಾರ್ದು. ಅವರವರೇ ಸರಿ ಮಾಡ್ಕೋತಾರೆ. ನೀನು ಮದುವೆ ಆಗ್ತೀಯಲ್ಲ, ಆಗ ನಿನಗೂ ಗೊತ್ತಾಗುತ್ತೆ ಬಿಡು. ಅದೇನು ಗೊತ್ತಾಗುತ್ತೋ ಏನೋ. ಜನನಿ, ಕಳೆದ ಸಲ ಅವ್ರು ನಮ್ಮ ಮನೆಗೆ ಬಂದಾಗ ಅವ್ರಿಗೆ ಹುಟ್ಟೋ ಮಗುವಿನ ಬಗ್ಗೆ ಎಷ್ಟು ಪ್ರೀತಿಯಿಂದ ಹೇಳ್ಕೊಂಡಿದ್ರು. ನನ್ನ ತಾಯಿನ ನನ್ನ ಮಗುವಿನ ರೂಪದಲ್ಲಿ ಬರ್ತಿದ್ದಾರೆ ಅಂತ ಎಷ್ಟು ಖುಷಿ ಪಡ್ತಿದ್ರು ಗೊತ್ತಾ? ಆದ್ರೆ ಇವತ್ತು ಹುಟ್ಟಾನೆ ಮಗು ಹೋಗ್ಬಿಡ್ತಂತೆ. ಈಗ ಮಡ್ಲು ಖಾಲಿ, ಅವ್ರ ಕೈನೂ ಖಾಲಿ. ನನಗೆ ಇದನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತೆ. ಪಾಪ ಅವ್ರು ಹೆಂಗ್ ತಡ್ಕೊಂಡಿರ್ತಾರೆ. ಯಾವ ಹೆಣ್ಮಕ್ಳಿಗೂ ಇಂಥ ಕಷ್ಟ ಬರ್ಬಾರ್ದು. ನನಗೂ ಹೀಗೆ ಆಗ್ಬಿಟ್ರೆ ನಾನೇನ್ ಮಾಡ್ಲಿ? ಜನನಿ, ಯಾಕೆ ಓವರ್ ರಿಯಾಕ್ಟ್ ಮಾಡ್ತಿದ್ಯಾ? ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಜನನಿ, ಅರ್ಥ ಮಾಡ್ಕೊಮ್ಮ. ಜಯ ಅವ್ರ ಅಕ್ಕನಿಗಾದ ಕಾಂಪ್ಲಿಕೇಶನ್ ಥರನೇ ನಿನಗೂ ಹೆರಿಗೆಯಲ್ಲಿ ತೊಂದರೆ ಆಗ್ಬೋದು ಅಂತ ನೀನ್ ಯಾಕೆ ಅನ್ಕೋತಾ ಇದೀಯಾ? ನೀನು ವೀರಣ್ಣನ ಮಗಳು, ಇಷ್ಟು ವೀಕ್ ಆಗ್ಬಿಟ್ರೆ ಹೇಗೆ? ಜಯ ಅವ್ರ ಅಕ್ಕನ ಬಗ್ಗೆ, ಅವಳ ಕಂಡೀಷನ್ ಬಗ್ಗೆ ನಾನು ಕ್ಯಾಶುವಲ್ ಆಗಿ ಹೇಳ್ದೆ ಅಷ್ಟೇ. ಈಗ ಅದೇ ತಪ್ಪಾಗೋಯ್ತಲ್ಲ. ನೀನೇ ನಿನ್ ಪಾರ್ವತಿ ಅಕ್ಕನ ಹತ್ರ ಆಗಾಗ ಹೇಳ್ತಾ ಇರ್ತೀಯ ತಾನೆ, ನಮ್ಮ ಮಕ್ಕಳು ಅರಸನ ಕೋಟೆ ಕುಡಿಗಳು, ಅವರು ಸುರಕ್ಷಿತವಾಗಿ ಯಾವಾಗ್ಲೂ ಆರೋಗ್ಯವಂತರಾಗೇ ಇರ್ತಾರೆ ಅಂತ. ನಿನ್ ಮಾತಿನ ಮೇಲೆ ನೀನೇ ನಂಬಿಕೆ ಕಳ್ಕೊಂಡ್ಬಿಟ್ರೆ ಹೇಗಮ್ಮ? ಇದು ಬರೀ ಒಂದು ಮಗು ಅಲ್ಲ ಅತ್ತೆ, ನನ್ನ ಕನಸು. ಹೊಟ್ಟೆಲಿ ಇಟ್ಕೊಳ್ಳೋ 9 ತಿಂಗಳು ಕನಸಲ್ಲ.
ಈ 9 ತಿಂಗಳಲ್ಲಿ ಬರೋ ಪ್ರತಿಯೊಂದು ಕ್ಷಣದ ಕನಸು. ಅದಕ್ಕೆ ನಾನು ಬಸರಿ ಆದಾಗಿಂದ ಈ ಕ್ಷಣದವರೆಗೂ ಕನಸನ್ನ ತುಂಬಾ ಜೋಪಾನ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ಆ ಕನಸು ಕೈ ಜಾರಿ ಹೋದ್ರೆ, ಚಿತ್ರ ಆದ್ರೆ ನನಗೆ ಬದುಕೋ ಆಸನೆ ಹೊರಟೋಗ್ಬಿಡುತ್ತೆ. ಅತ್ತೆ, ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀರಾ? ಏನಮ್ಮ? ನನ್ನ ಹೆರಿಗೆ ಸಮಯದಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಆಗಿ ನನ್ನ ಮಗುನ ಅನ್ನೋ ಆಯ್ಕೆ ಪ್ರಶ್ನೆ ಬಂದ್ರೆ ನನ್ನ ಮಗುನ ಆಯ್ಕೆ ಮಾಡ್ಕೊಳ್ಳಿ. ಜನನಿ ಪುಟ್ಟ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನನಗೆ ಗಾಬರಿ ಆಗತ್ತೆ ಕಂದ. ರತ್ನಬೇಣಿ, ಜನನಿ ಏನೋ ಚಿಕ್ಕೋಳು, ಮೊದಲನೇ ಹೆರಿಗೆ, ಆತಂಕ ಸಹಜ. ಅವಳೇನೋ ಗಾಬರಿಲಿ ಮಾತಾಡ್ತಾಳೆ ಅಂತಂದ್ರೆ ನೀವು ಹೀಗೆ ಗಾಬರಿ ಮಾಡ್ಕೊಂಡ್ಬಿಟ್ರೆ ಹೇಗೆ? ನಾವು ಧೈರ್ಯ ಹೇಳೋಣ. ನಮ್ ಜನನಿ ಜಾಣೆ, ಅರ್ಥ ಮಾಡ್ಕೋತಾಳೆ. ನಾನು ನಿನಗಾಗ್ಲೇ ಹೇಳಿದೆ ತಾನೆ, ನೋಡಮ್ಮ, ಎಲ್ಲ ಕೇಸುಗಳು ಒಂದೇ ಥರ ಇರಲ್ಲ. ಒಬ್ಬೊಬ್ರು ದೇಹ ಪ್ರಕೃತಿ ಒಂದೊಂದು ಥರ ಇರುತ್ತೆ. ಎಲ್ಲ ಡೆಲಿವರಿನೂ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅಂತನೂ ಹೇಳಕ್ಕಾಗಲ್ಲ. ಈಗ ನೋಡು, ನನಗೆ 2 ಹೆರಿಗೆ ಆಗಿದೆ. ನನ್ನ ಕಣ್ಣು ಮುಂದೆ, ನಿನ್ನ ಕಣ್ಣು ಮುಂದೆ ನನ್ನ ಮಕ್ಕಳು ಚೆನ್ನಾಗಿಲ್ವಾ? ನಾನು ಬದುಕಿದ್ದೀನಿ ತಾನೆ. ಆದ್ರೆ ನಮ್ಮಮ್ಮ ನನ್ನ ಹೆರಿಗೆ ಸಮಯದಲ್ಲೇ ತಾನೆ ಅವರು ಹೋಗಿದ್ದು. ಅಮ್ಮನೂ ಅಷ್ಟೆ, ಗಣಿ ಹುಟ್ಟಾಗ್ಲೇ ತಾನೆ ಅವರು ಹೋಗಿದ್ದು. ನೀವೇ ಹೇಳ್ತಿರ್ತೀರ ಅಲ್ವಾ ಅತ್ತೆ, ಹೆರಿಗೆ ಅನ್ನೋದು ಬರೀ ಒಂದ್ ಮಗು ಹುಟ್ಟಲ್ಲ, ಒಂದ್ ತಾಯಿನೂ ಹುಟ್ಟಾಳೆ ಅಂತ. ಆದ್ರೆ ನನಗೆ ನನ್ ಮಗು ಹುಟ್ಲೇಬೇಕು ಅಂತೆ, ನನ್ ಮಗು ಹುಟ್ಲೇಬೇಕು. ಆದ್ರೆ ನನಗೆ ನೀನು ಅಷ್ಟೇ ಮುಖ್ಯ ಜನನಿ. ಜನನಿ, ನೋಡಮ್ಮ, ನಿನಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ? ನನ್ನ ಮಾತಿನ ಬಗ್ಗೆ ನಂಬಿಕೆ ಇದೆಯಾ? ನೋಡು, ದೇವರೇ ಬಂದು ಯಾವ ಪ್ರಾಮಿಸನ್ನು ಕೊಡಕ್ಕಾಗಲ್ಲ. ಆದ್ರೆ ನಾನ್ ನಿನಗೆ ಪ್ರಾಮಿಸ್ ಮಾಡ್ಬೋದಲ್ಲ. ನೋಡಮ್ಮ, ಹೆರಿಗೆ ನಂತರ ನೀನು, ನಿನ್ನ ಆರೋಗ್ಯವಂತ ಮಗು ಇಬ್ರು ಸುರಕ್ಷಿತವಾಗಿ ಅರಸನ ಕೋಟೆಗೆ ವಾಪಸ್ ಬರ್ತೀರಾ. ನನ್ನ ಮಾತನ್ನ ನಂಬಮ್ಮ. ಯಜಮಾನ್ರೆ, ನೀವು ಮಧ್ಯಾಹ್ನನೂ ಏನೂ ತಿಂದಿಲ್ಲ. ಈಗ ಅಪ್ಪ ತಪ್ಪು ತಿಳ್ಕೊಬಾರ್ದು ಅಂತ ಒಂದು ಸ್ವಲ್ಪ ಊಟ ಮಾಡಿದ್ರಿ. ಹಾಲಾದರೂ ಕುಡೀರಿ ಯಜಮಾನ್ರೆ. ಯಜಮಾನ್ರೆ, ನನ್ನ ಮೇಲೆ ಕೋಪ ಇದ್ರೆ 4 ಮಾತು ಬೈದ್ಬಿಡಿ. ಈ ರೀತಿ ನನ್ನ ಹತ್ರ ಮಾತಾಡ್ದೆ ಎಲ್ಲ ಇರಬೇಡಿ ಯಜಮಾನ್ರೆ. ನನಗೆ ತುಂಬ ಹಿಂಸೆ ಆಗುತ್ತೆ.
ಯಾಕೆ ಕಳ್ತಾ ಇದೆಯಾ? ನೀವು ಈ ರೀತಿ ನನ್ನ ಹತ್ರ ಮಾತು ಬಿಟ್ರೆ ನನಗೆ ನೋವಾಗಲ್ವಾ? ನಿನ್ನ ಹತ್ರ ಮಾತಾಡಿದೆ ನನಗೇನು ಸಂತೋಷ ಆಗ್ತಾ ಇಲ್ಲ, ನನಗೂ ನೋವಾಗ್ತಾ ಇದೆ. ನಿನಗಿಂತ ಜಾಸ್ತಿ ನೋವಾಗ್ತಾ ಇದೆ. ನೀನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನಗೆ ಎಷ್ಟು ನೋವಾಗಿದೆ ಅಂತ ನಿನಗೂ ಗೊತ್ತು. ಆದರೂ ನೀನು ಕೆಲಸ ಬಿಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾನು ನಿನ್ನ ಕೆಲಸ ಕಳಿಸೋದ್ರ ಬಗ್ಗೆ ಒಪ್ಸೋದಕ್ಕೆ ಯೋಚನೆ ಮಾಡ್ತಾ ಇದೆಯಾ? ಕೈಲಾಗೋಷ್ಟು ದಿನ ಕೈಲಾದಷ್ಟು ಕೆಲಸ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದು ಅಂತ ಅಂತೀಯ. ಆದರೆ ನಿನ್ನ ಈ ಕಂಡೀಷನಲ್ಲಿ ನಾವು ಕೆಲಸ ಕಳಿಸಿ ನಮ್ಗೆ ಯಾರಿಗೂ ಒಳ್ಳೇದಾಗೋದು ಬೇಕಾಗಿಲ್ಲ ಪಾರು. ನೋಡು ಪಾರು, ನೀನು ಅಂದರೆ ನನಗೆ ಪ್ರಾಣ. ಈ ಸ್ಥಿತಿಲಿ ನಿನ್ನ ಕೆಲಸ ಮಾಡೋದನ್ನು ನನ್ನಿಂದ ನೋಡೋದಕ್ಕಾಗಲ್ಲ. ಅರ್ಥ ಮಾಡ್ಕೋ ಪ್ಲೀಸ್. ಮತ್ತೆ ಮತ್ತೆ ಚರ್ಚೆ ಬೇಡ, ಎಲ್ಲ ಇಲ್ಲೇ ನಿಲ್ಲಿಸ್ಬಿಡೋಣ. ಎಲ್ಲ ಕ್ಲಿಯರ್ ಕಟ್ಟಾಗಿ ಮಾತಾಡ್ಕೊಂಬಿಡೋಣ. ಓಕೆ? ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ನಿನ್ನ ಮಗುನ ಬೀದಿ ಪಾಲ್ ಮಾಡದೆ ಸಾಕ್ತೀನಿ ಅನ್ನೋ ನಂಬಿಕೆ ನನ್ನ ಮೇಲೆ ಇದೆಯೋ ಇಲ್ವೋ ಪಾರು? ಇದೆ ಯಜಮಾನ್ರೆ. ಹಾಗಾದರೆ ಈ ಕ್ಷಣ ನನಗೊಂದು ಭಾಷೆ ಕೊಡಬೇಕು ನೀನು. ಏನಂತ? ನಾಳೆಯಿಂದ ನೀನು ಕೆಲಸಕ್ಕೆ ಹೋಗಲ್ಲ. ಸರಿ, ಕೊಡ್ತೀನಿ. ಹಾಗೆ ನೀವು ನನಗೊಂದು ಭಾಷೆ ಕೊಡೋದಾದ್ರೆ ಮಾತ್ರ. ನಾನೇನಂತ ಭಾಷೆ ಕೊಡಬೇಕು? ಆಟೋ ಡ್ರೈವರ್ ಕೆಲಸನ ನಾಳೆಯಿಂದ ನೀವು ಮಾಡಲ್ಲ ಅಂತ ನನಗೆ ಭಾಷೆ ಕೊಡಬೇಕು. ಪಾರು, ನಾನು ಆಟೋ ಓಡಿಸ್ಲಿಲ್ಲ ಅಂದರೆ ನಮ್ಮ ಜೀವನ ನಡೆಯೋದು ಹೇಗೆ? ನನಗೆ ಬೇರೆ ಎಲ್ಲೂ ಕೆಲಸ ಸಿಗಲಿಲ್ಲ ಅಂತ ತಾನೇ ಸಾಲದಲ್ಲಿ ಆಟೋ ತೊಗೊಂಡು ಓಡಿಸ್ತಾ ಇರೋದು. ಇವಾಗ ನಾನು ಅದನ್ನು ಯಾಕೆ ಬಿಡಬೇಕು? ನೀವು ಅರಸನ್ ಕೋಟೆ ಮಗ, ಅಷ್ಟೆಲ್ಲ ಓದ್ಕೊಂಡಿದ್ದೀರಾ, ಆದರೂ ನೀವು ಡ್ರೈವರ್ ಕೆಲಸ ಮಾಡ್ಬೋದು. ನಾನು ಮನೆ ಕೆಲಸದವಳಾಗಿದ್ದವಳು. ನಾನು ಮನೆ ಕೆಲಸ ಮಾಡಿದ್ರೆ ತಪ್ಪು ಅಲ್ವಾ? ಅಲ್ಲಿಗೆ ಗಂಡನಾಗಿ ನೀವು ಒಳ್ಳೆಯವರು, ಹೆಂಡತಿಯಾಗಿ ನಾನು ಒಳ್ಳೆಯವಳಲ್ಲ ಅಲ್ವಾ? ಇದೆಲ್ಲರಿಗೂ ಟರ್ನ್ ತಗೊಳ್ತಾ ಇದೆ ಪಾರು. ಅದೇ ಬೇರೆ ಇದೇ ಬೇರೆ. ಹೇಗೆ ಬೇರೆ ಬೇರೆ ಆಗುತ್ತೆ ಹೇಳಿ ಯಜಮಾನ್ರೆ? ಈ ಸಮಯದಲ್ಲಿ ನಿನ್ನ ಕೂರಿಸಿ ಆರೈಕೆ ಮಾಡಬೇಕಾಗಿರೋದು ಗಂಡನಾಗಿ ನನ್ನ ಕರ್ತವ್ಯ ಪಾರು. ಅದನ್ನ ಬಿಟ್ಟು ನಿನ್ನ ಬೇರೆಯವ್ರ ಮನೆಗೆ ಕೆಲಸ ಕಳಿಸಿದ್ರೆ ಬಸ್ರಿ ಹೆಂಡ್ತಿನ ಸಾಕೋ ಶಕ್ತಿ ಇಲ್ದಿರೋ ಗಂಡ ಆಗ್ಬಿಟ್ಟ ಅಂತ ನನಗೆ ಗಿಲ್ಟ್ ಕಾಡಲ್ವಾ? ನೀವು ಹೇಳೋದು ಒಂದು ಕಡೆಯಿಂದ ಹೌದು, ಆದರೆ ನಾನು ಇನ್ನೊಂದು ಕಡೆಯಿಂದ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರೋದು. ರತ್ನವೇಣಿ ತರದವರು ನಮ್ಮ ಮಗುನು ನಮ್ಮ ಥರನೇ ಬಡತನದಲ್ಲೇ ಬೆಳೆಯುತ್ತೆ, ಬಡತನದಲ್ಲೇ ಸಾಯುತ್ತೆ ಅಂತೆಲ್ಲ ಮಾತಾಡ್ಕೊಳ್ತಿದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ನನಗೆ ಒಂದು ಕ್ಷಣ ಮನೇಲಿ ನೆಮ್ಮದಿಯಿಂದ ಇರೋದಕ್ಕಾಗತ್ತೆ? ನೀವೇ ಹೇಳಿ. ಅಖಿಲ, ನಮ್ಮ ಜನನಿ ಯಾವಾಗ ಇಷ್ಟು ವೀಕ್ ಆದ್ಲು ಅಂತೀನಿ. ಲೈಫ್ ಅಂದಮೇಲೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ. ಅದು ನಮ್ಮ ವಿಷಯನೇ ಇರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಇರೋರ ಜೀವನದಲ್ಲಿರ್ಬೋದು. ಪಾಸಿಟಿವ್ ವಿಷಯಗಳ ಕಡೆ ಗಮನ ಕೊಟ್ಟರೆ ಲೈಫ್ ಚೆಂದ. ಅದು ಬಿಟ್ಟು ಇನ್ನೊಬ್ಬರ ಜೀವನದಲ್ಲಿ ಆಗಿರೋ ನೆಗೆಟಿವ್ ಘಟನೆಗಳು ನನ್ನ ಲೈಫಲ್ಲೂ ಆಗಿಬಿಟ್ರೆ, ಹಾಗಾಗ್ಬಿಟ್ರೆ, ಹೀಗಾಗ್ಬಿಟ್ರೆ ಅಂತ ಇಲ್ದಿರೋದೆಲ್ಲ ಯೋಚನೆ ಮಾಡಿ ನೊಂದ್ಕೊಂಡು ಕೊರೋದ್ರಲ್ಲಿ ಏನು ಅರ್ಥ ಇದೆ? ನಾನೊಂದ್ಸಲ ಜನನಿ ಹತ್ರ ಮಾತಾಡಿ ನೋಡ್ಲಾ? ಬೇಡ ರಘು. ಈಗ ಜನನಿಗೆ ಸಾಂತ್ವನ, ಧೈರ್ಯ ತುಂಬ ಮಾತುಗಳಿಗಿಂತ ಭರವಸೆ ಅನ್ನೋದು ಉಳ್ಕೋಬೇಕು. ಆ ಕೆಲಸ ನಾವು ಮಾಡಬೇಕು. ಅಂದರೆ ಜನನಿ, ಒಂದು ನಿಮಿಷ, ಜಯ ಕಾಲ್ ಮಾಡ್ತಿದ್ದಾಳೆ. ಹಲೋ ಜಯ, ನಾನು ಆಗಲೇ ಫೋನ್ ಮಾಡಿದ್ದು ನಿನ್ನ ಅಕ್ಕ ಹೇಗಿದ್ದಾಳೆ ಅಂತ ಕೇಳೋದಕ್ಕಮ್ಮ. ಐ ಆಮ್ ರಿಯಲಿ ಸಾರಿ. ನಿಮ್ಮ ಅಕ್ಕನ ಮಗು ಹೋಗಿದ್ದಕ್ಕೆ ನನಗೂ ತುಂಬ ದುಃಖ ಆಗ್ತಿದೆ.
ಏನು ಮಾಡೋದು? ಇದ್ಯಾವುದು ನಮ್ಮ ಕೈಯಲ್ಲಿ ಇಲ್ವಲ್ಲ. ಕಳ್ಕೊಂಡಿರೋದ್ರ ಬಗ್ಗೆ ದುಃಖ ಬೇಡ, ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಇನ್ನು ಚಿಕ್ಕ ವಯಸ್ಸು, ಮುಂದೆ ಮಕ್ಕಳಾಗತ್ತೆ ಅಂತ ಸಮಾಧಾನ ಹೇಳಬೇಕು. ಈಗ ಅವಳಿಗೆ ಧೈರ್ಯ ಹೇಳಬೇಕಾಗಿರೋದು ನೀನೇನಮ್ಮ. ಜಯ, ಇನ್ನೊಂದು ಸ್ವಲ್ಪ ದಿನ ನೀನು ಇಲ್ಲಿ ಕೆಲ್ಸಕ್ಕೆ ಬರೋದು ಬೇಡಮ್ಮ. ನಿಮ್ಮ ಅಕ್ಕನ ಜೊತೆನೇ ಇದ್ಬಿಡು. ಅವಳಿಗೂ ಒಂದು ಸ್ವಲ್ಪ ಧೈರ್ಯ ಬರುತ್ತೆ. ಹಾಗೆ ನಿಮ್ಮ ಅಕ್ಕನ ಮೆಡಿಕಲ್ ರಿಪೋರ್ಟು ನನಗೆ ಮೇಲ್ ಮಾಡ್ಬೋದಾ? ಸರಿನಮ್ಮ. ಅಖಿಲ, ನಿನ್ನ ತಲೆಯಲ್ಲಿ ಏನು ಓಡ್ತಿದೆ? ಅಲ್ಲ, ಜಯ ಅಕ್ಕನ ಹೆಲ್ತ್ ರಿಪೋರ್ಟು ಯಾಕೆ ತರಿಸ್ಕೊತಿದ್ಯಾ? ಜನನಿ ಹತ್ರ ಮಾತಾಡ್ತಾ ಮಾತಾಡ್ತಾ ನನಗೇನು ಅನ್ನಿಸ್ತು ಗೊತ್ತಾ? ಜನನಿಗೆ ಶುರುವಾಗಿರೋ ಭಯ ಬರೀ ಜಯ ಅಕ್ಕನ ವಿಷಯದಲ್ಲಿ ಮಾತ್ರ ಅಲ್ಲ. ಅವಳು ಕೂಡ ಅವಳ ತಾಯಿನ ಕಳ್ಕೊಂಡಿದ್ದು ಹೆರಿಗೆ ಸಮಯದಲ್ಲೇ. ಜನನಿ ಪ್ರೆಗ್ನೆನ್ಸಿನ ಅದೆಷ್ಟೇ ಖುಷಿ ಪಡ್ತಿರ್ಬೋದು, ಸೆಲೆಬ್ರೇಟ್ ಮಾಡ್ತಿರ್ಬೋದು, ಹೊರಗಡೆ ನೋಡುವಾಗ ಸಂತೋಷವಾಗೇ ಇರ್ಬೋದು. ಆದರೆ ಹೆರಿಗೆ ದಿನಗಳ ಬಗ್ಗೆ ಅವಳಿಗೆ ವಿಪರೀತ ಭಯ ಇದೆ. ಜನನಿ ತನ್ನ ಸುತ್ತಮುತ್ತ ನಾರ್ಮಲ್ ಡೆಲಿವರಿ ಆದವರನ್ನ, ತಾಯಿ ಮಗು ಇಬ್ರು ಆರಾಮವಾಗಿ ಆಸ್ಪತ್ರೆಯಿಂದ ಮನೆಗೆ ಬಂದಿರೋದನ್ನ ನೋಡಿದಾಳೆ. ಹಾಗೆ ತಾಯಿನ ಕಳ್ಕೊಂಡಿರೋ ಮಕ್ಕಳನ್ನೂ ನೋಡಿದಾಳೆ, ಮಕ್ಕಳನ್ನ ಕಳ್ಕೊಂಡಿರೋ ತಾಯಂದ್ರನ್ನೂ ಕೂಡ. ಆದರೆ ಅವಳ ತಲೆಯಲ್ಲಿ ಆಳವಾಗಿ ಬೇರೂರಿರೋದು ಮಗುನ ಕಳ್ಕೊಂಡಿರೋ ತಾಯಿ ಚಿತ್ರ. ಅದೇ ಅವಳ ಚಿಂತೆಗೆ ಮೂಲ ಕಾರಣ. ನಾವೀಗ ಆ ಚಿಂತೆಗೆ ಶಾಶ್ವತವಾದ ಪರಿಹಾರ ಕೊಡೋ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ಜನನಿನ ಆ ಚಿಂತೆಯಿಂದ ಹೊರಗೆ ತರೋಕ್ ಸಾಧ್ಯ. ಈಗ ನಮ್ಮ ಜನನಿಯ ಸಮಾಧಾನಕ್ಕೋಸ್ಕರ ಹೆರಿಗೆ ಆದ ನಂತರ ನೀನು ಮಗು ಇಬ್ರು ಸುರಕ್ಷಿತವಾಗಿ ಅರಸನಕೋಟೆಗೆ ಬರ್ತೀರಾ ಅಂತ ಹೇಳೋದೇನೋ ಹೇಳ್ಬಿಟ್ಟೆ. ಆದ್ರೆ ಯಾರೊಬ್ರು ಹಣೆ ಬರಹನು ನಾವು ಮನುಷ್ಯರಾದವರು ಮೊದಲೇ ಹೇಳಕ್ಕಾಗಲ್ಲ ಅಲ್ವ ರಘು? ಅದಕ್ಕೆ ಜನನಿಗೆ ಕೊಟ್ಟಿರೋ ಭರವಸೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಈಗಿಂದನೇ ಕೆಲವು ತಯಾರಿ ಮಾಡ್ಕೋಬೇಕಾಗಿದೆ. ಅದಕ್ಕೆ ಜಯ ಅಕ್ಕನ ಮೆಡಿಕಲ್ ರಿಪೋರ್ಟನ್ನ ನನಗೆ ಕಳಿಸ್ಕೊಡು ಅಂತ ಕೇಳಿದ್ದು. ಓಕೆ, ಬಟ್ ಆ ರಿಪೋರ್ಟ್ನ ಇಟ್ಕೊಂಡು ನೀನು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅಂತಿದ್ಯಾ? ಗುಡ್ ಸೊಲ್ಯೂಷನ್. ಜಯ ಅವಳ ಅಕ್ಕನ ಮೆಡಿಕಲ್ ರಿಪೋರ್ಟ್ ಕಳಿಸಿದಾಳೆ. ನನ್ನಿಂದಾನೇ ಉಳಿತಾಯ ಶುರುವಾಗಲಿ ಅಂತ ಈ ಕೆಲಸಕ್ಕೆ ಸೇರಿಕೊಂಡೆ. ಸೇರ್ಕೊಳ್ಳೋಕ್ಕಿಂತ ಮುಂಚೆ ನನಗೊಂದು ಮಾತು ಹೇಳಬೇಕು ಅಂತ ನಿನಗೆ ಅನಿಸ್ಲೇ ಇಲ್ವಾ ಪಾರು? ಅನ್ನಿಸ್ತು. ಆದರೆ ನಮ್ಮ ಮದುವೆ ಆದಮೇಲೆ ನಾನಾಗಲಿ ನೀನಾಗಲಿ ಯಾವ ನಿರ್ಧಾರ ತೊಗೊಂಡ್ರು ನಮ್ಮಿಬ್ಬರು ಒಪ್ಪಿಗೆನೂ ಇರ್ತಿತ್ತಲ್ವಾ? ಹೌದು. ಆದರೆ ನಾನು ಕೆಲ್ಸಕ್ಕೆ ಹೋಗೋ ವಿಚಾರನ ನಿಮ್ಮ ಹತ್ರ ಹೇಳಿದ್ರೆ ನೀವು ಖಂಡಿತ ಒಪ್ಪಲ್ಲ ಅಂತ ನಂಗೆ ಗೊತ್ತಿತ್ತು. ನಮ್ಮ ಬೆಳವಣಿಗೆಗೆ ಈ ಕೆಲಸ ಅನಿವಾರ್ಯ ಆಗಿತ್ತು. ಅದಕ್ಕೆ ನಾನು ಹೇಳಲಿಲ್ಲ. ಕ್ಷಮಿಸ್ಬಿಡಿ ಯಜಮಾನ್ರೆ. ತಿಂಗಳಿಗೆ 10,000 ರೂಪಾಯಿ ಸಂಬಳ ಕೊಡ್ತಾರಂತೆ. ಬಡವ್ರಿಗೆ 10,000 ರೂಪಾಯಿ ಸಣ್ಣ ವಿಷಯ ಅಲ್ಲ ಅಲ್ವಾ ಯಜಮಾನ್ರೆ? ಉಳಿತಾಯ ದೃಷ್ಟಿಯಿಂದ ನೋಡಿದ್ರೆ ಅದು ದೊಡ್ಡ ಮೊತ್ತನೇ. ಮೊನ್ನೆ ಕಂಟಿಯವ್ರ ಸಾಲದ ಕಂತು ಕಟ್ಟೋದಕ್ಕೆ ನನಗೆ 5,000 ಶಾರ್ಟೇಜ್ ಆಗಿತ್ತಲ್ಲ, ಆವಾಗ ನೀನು ಕೊಟ್ಟೆ. ಆ ದುಡ್ಡು
ಸಾವಿತ್ರಕ್ಕನೇ ಕೊಟ್ಟಿದ್ದ ಅಥವಾ ಇಲ್ಲ, ಅಕ್ಕವರು ನನಗೆ ಅಡ್ವಾನ್ಸ್ ಅಂತ ಕೊಟ್ಟ ಹಣ. ಅವರು ತುಂಬ ಒಳ್ಳೆ ಜನ ಯಜಮಾನ್ರೆ. ನಿಮ್ಗೇನಾದರೂ ದುಡ್ಡು ಬೇಕಾ ಅಂತ ಕೇಳಿ ಅವರೇ ನನಗೆ ಕೊಟ್ಟಿದ್ದು. ನಿಮ್ಮ ಆಟೋ ಸಾಲದ ಕಂತು ಕಟ್ಟೋದಕ್ಕೆ ಆ ಹಣ ಸಹಾಯ ಆಯ್ತಲ್ಲ, ನನಗಂತೂ ತುಂಬ ಸಂತೋಷ ಆಯಿತು. ನಾನು ಕೆಲ್ಸಕ್ಕೆ ಹೋಗಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಆದರೂ ನಿಮ್ಮ ಕೆಲ್ಸಕ್ಕೆ ಹೋಗೋದು ನನಗೆ ಈಗಲೂ ಒಪ್ಪಿಗೆ ಇಲ್ಲ ಪಾರು. ಪ್ಲೀಸ್ ಪಾರು, ಆ ಕೆಲಸ ಬಿಟ್ಬಿಡು. ನಾನು ಪ್ರತಿದಿನ ಕೆಲ್ಸಕ್ಕೆ ಹೋಗೋದ್ರಿಂದ ತುಂಬ ಸಂತೋಷವಾಗಿರ್ತೀನಿ ಯಜಮಾನ್ರೆ. ಅಕ್ಕವರು ಕೂಡ ಬಸ್ರಿ ಹೆಂಗಸು. ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಸಮಯ ಕಳೆಯೋದೇ ಗೊತ್ತಾಗಲ್ಲ. ಹಾಗೆ ಈ ರತ್ನವೇಣಿ ಥರದವ್ರು ಅಂದಿದ್ದು ಆಡಿದ್ದು ಯಾವುದು ನೆನಪಿಗೆ ಬರಲ್ಲ. ಅದರಿಂದ ನನ್ನ ಮನಸ್ಸಿಗೆ ಸಂತೋಷ ಸಿಗುತ್ತೆ. ಅವ್ರ ಮನೇಲಿ ಹೇಳ್ಕೊಳ್ಳೋಂಥ ಕೆಲಸ ಏನೂ ಇರಲ್ಲ. ಗಂಡ ಹೆಂಡತಿ ಇಬ್ಬರೇ, ಒಳ್ಳೆ ಜನ ಬೇರೆ. ದಯವಿಟ್ಟು ನನಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಬಿಡಿ ಯಜಮಾನ್ರೆ. ಉಳಿತಾಯಕ್ಕೊಂದು ಸಂಪಾದನೆ ಅನ್ನೋದಕ್ಕಿಂತ ನಿನ್ನ ಕೆಲ್ಸಕ್ಕೆ ಹೋಗಿ ಬರೋವರೆಗೂ ನಿನಗೆ ರತ್ನವೇಣಿಯವ್ರು ಆಡಿದ ಮಾತು ನೆನಪಿಗೆ ಬರಲ್ಲ ಅಂತೀಯಲ್ಲ, ಅದಕ್ಕೆ ಒಪ್ಕೊಳ್ತೀನಿ.